ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಶಂಕರ್ ನಾಗ್ ಅವ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಶಂಕರ್ ನಾಗ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಆಟೋ ರಾಜ ಆಕಿರ ಕರಾಟೆ ಕಿಂಗ್ ಅಂತಲೇ ಪ್ರಸಿದ್ಧಿ ಪಡೆದವರು ನಮ್ಮ ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವರು ಹುಟ್ಟಿದ್ದು 9 ನವೆಂಬರ್ 1954ರಲ್ಲಿ ಹುಡ್ತಾರೆ ಇವರು. ಅದು ಕೂಡ ಮಲ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿ, ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅಲ್ಲಿ ಇವರು ಹುಟ್ಟಿರೋವಂಥದ್ದು. ಹಾಗೆ ಕರಾಟೆ ಕಿಂಗ್, ಆಟೋ ರಾಜ ಅಂತಲೇ ಬಿರುದು ಪಡೆದಿರುವಂತಹ ನಮ್ಮ ಶಂಕರ್ ನಾಗ್ ಅವರು ಮೊದಲು ಮಾಡಿದಂತಹ ಡೈರೆಕ್ಷನ್ಗೆ ಅವರು ಫಸ್ಟ್ ಕಾಲಿಡ್ತಾರೆ ಅಂತಲೇ ಹೇಳ್ಬೋದು. ಅವರು ಡೈರೆಕ್ಷನಲ್ಲಿ ಮಾಡಿದಂತಹ ಮೂವಿ ಬಂದು ಮಾಲ್ಗುಡಿ ಡೇಸ್ ಅಂತ. ಇದು ಐಕಾನಿಕ್ ಸೀರೀಸ್ ಆಗಿ ಹೊರಹೊಮ್ಮುತ್ತೆ, ಹಾಗೆ ತುಂಬಾ ಜನಮನ್ನಣೆನ ಪಡೆಯುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ 1978ರಲ್ಲಿ. ಅದು ಕೂಡ ಬೆಸ್ಟ್ ಅವಾರ್ಡ್, ಸೌತ್ ಇಂಡಿಯಾದಲ್ಲೇ ಬೆಸ್ಟ್ ಅವಾರ್ಡ್ ಅಂತಲೇ ಹೇಳ್ಬೋದು. ಅದು 7th ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಆಗಿರುತ್ತೆ. ಹಾಗೆ ಮಿಂಚಿನ ಊಟ 1980ರಲ್ಲಿ ರಿಲೀಸ್ ಆಗುತ್ತೆ. ಇದಕ್ಕೆ 7 ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ನಮ್ಮ ಶಂಕರ್ ನಾಗ್ ಅವ್ರಿಗೆ. ನ್ಯಾಷನಲ್ ಫಿಲಮ್ ಫೇರ್ ಅವಾರ್ಡ್ಸ್ ಕೂಡ ಬಂದಿದೆ, ಅದು 2 ಸಲ ವಿನ್ ಆಗಿದ್ದಾರೆ ನಮ್ಮ ಶಂಕರ್ ನಾಗ್ ಅವರು. ಹಾಗೆ IFFI ಬೆಸ್ಟ್ ಆ್ಯಕ್ಟರ್ ಮೊದಲ ಬಾರಿಗೆ ಇವ್ರಿಗೆ ಸಿಗುತ್ತೆ. ಅದು ಇಂಡಿಯನ್ ಸಿಲ್ವರ್ ಪಿಕಾಕ್ನ ತಗೊಳ್ತಾರೆ. ಫಸ್ಟ್ ಟೈಮು ನಮ್ಮ ಭಾರತಕ್ಕೆ ಇವ್ರ ಕಡೆಯಿಂದನೇ ಒಂದು ಅವಾರ್ಡು ಬರುತ್ತೆ ಅಂತಲೇ ಹೇಳ್ಬೋದು. ಶಂಕರ್ ನಾಗ್ ಅವರು ಮಾಡಿರೋ ಮೂವಿಗಳಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ಅಷ್ಟು ಕ್ಲಿಯರಾಗಿ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಎಲ್ಲ ಮೂವಿಗಳನ್ನು ಅಡ್ವೆಂಚರ್ ಆಗಿ ತೋರಿಸ್ಕೊಟ್ಟಿದ್ದವರು ನಮ್ಮ ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವ್ರಿಗೆ ಹೊಸದೇನಾದರೂ ಮಾಡಬೇಕನ್ನೋ ತುಡಿತ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ತುಂಬ ಮೂವಿಗಳಲ್ಲಿ ಅವರು ವಿಭಿನ್ನತೆ ಹಾಗೆ ವಿಶೇಷತೆಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಶಂಕರ್ ನಾಗ್ ಅವರು ಮೊದಲ ಬಾರಿಗೇ ವಾಟರ್ ಒಳಗಡೆ ಡೈರೆಕ್ಟ್ ಮಾಡ್ತಾರೆ ಕ್ಯಾಮ್ರಾ ಬಿಟ್ಟು. ಅದೂ ಒಂದು ಮುತ್ತಿನ ಕತೆ ಅನ್ನೋ ಮೂವಿಲಿ ಇವರು ಡೈರೆಕ್ಷನ್ ಮಾಡ್ತಾರೆ. ಆ ಮೂವಿಲಿ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ ಮೂವಿಲಿ ತುಂಬಾ ಕಡಲೊಳಗೆಲ್ಲನೂ ಶೂಟ್ ಮಾಡ್ತಾರೆ ಕ್ಯಾಮ್ರಾ ಬಿಟ್ಟು. ಆ ಮೂವಿ ಅಂತೂ ತುಂಬಾ ಸಕ್ಸಸ್ ತಂದುಕೊಡ್ತು ಅಂತಲೇ ಹೇಳ್ಬೋದು. ಶಂಕರ್ ನಾಗ್ ಅವರ ಡೈರೆಕ್ಷನ್ಗೆ ಹಾಗೆ ಡೈರೆಕ್ಷನ್ನಲ್ಲಿರೋ ವಿಶೇಷತೆಗೆ ಅದೊಂದು ಕೈಗನ್ನಡಿಯಾಗಿದೆ. ಹಾಗೆ ಇವರು ಆವಾಗಿನ ಕಾಲದಲ್ಲೇ ಶಂಕರ್ ನಾಗ್ ಅವ್ರಿಗೆ ಆಸೆ ಇತ್ತಂತೆ, ನಾವು ಕೂಡ ಒಂದು ಮೆಟ್ರೋನ ತರಬೇಕು, ನಮ್ಮ ಬೆಂಗಳೂರಿನಲ್ಲೂ ಕೂಡ ಮೆಟ್ರೋ ಬರಬೇಕು ಅನ್ನೋದು ಕನಸಾಗೆ ಉಳೀತು ನಮ್ಮ ಶಂಕರ್ ನಾಗ್ ಅವರ ಪಾಲಿಗೆ. ಆದರೆ ಈಗ ಬಂದಿದೆ ಮೆಟ್ರೋ, ಆದರೆ ಅವರಿಲ್ಲ ಅಷ್ಟೇ. ಶಂಕರ್ ನಾಗ್ ಅವರು ರಂಗಶಂಕರ ಅನ್ನೋ ನಾಟಕ ಮಂದಿರ ಕೂಡ ನಿರ್ಮಿಸ್ತಾರೆ. ಅದು ಕೂಡ ಎಷ್ಟು ಆ್ಯಕ್ಟಿಂಗ್ ಸ್ಕಿಲ್ ಇರೋರಿಗೆ ತುಂಬಾ ಸಹಾಯ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಇವರು ರಂಗಶಂಕರ ಅನ್ನೋ ನಾಟಕ ಅಕಾಡೆಮಿ ಕೂಡ ತೆಗೆದಿದ್ದಾರೆ ನಮ್ಮ ಶಂಕರ್ ನಾಗ್ ಅವರು. ಇಂದಿಗೂ ಕೂಡ ಅದನ್ನು ಅರುಂಧತಿ ನಾಗ್ ಅವರು ನಡೆಸಿಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಶಂಕರ್ ನಾಗ್ ಅವ್ರು ಮಾಡಿರೋ ಮೂವಿಗಳೆಲ್ಲನೂ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಶಂಕರ್ ನಾಗ್ ಅವರು ಗೀತಾ ಮೂವಿ ಅಂತೂ ಸಖತ್ತಾಗಿದೆ. ಯಾಕಂದರೆ ಲಾಸ್ಟಲ್ಲಂತೂ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಸೂಪರಾಗಿದೆ ಆ ಮೂವಿ ಕೂಡ. ಹಾಗೆ ಆಟೋ ರಾಜ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸಾಂಗ್ಲಿಯಾನ, SPI ಶಂಕರ್, ಹೊಸ ಜೀವನ, ಹಾಗೆ ನಾಗಿಣಿ ಮೂವಿಲಿ ಇವರು ಮತ್ತು ಇವರ ಅಣ್ಣ ಅನಂತಾಗ್ ಇಬ್ಬರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆ ಮೂವಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಅದರಲ್ಲಿ ಗೀತಾ ಅವರು ಆ್ಯಕ್ಟ್ ಮಾಡಿದರು. ಹಾಗೆಯೇ ಆಟೋ ರಾಜ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದನ್ನು ಡೈರೆಕ್ಷನ್ ಮಾಡಿ ಅವರೇ ಆ್ಯಕ್ಟ್ ಮಾಡಿರುವಂತಹ ಮೂವಿಗಳೇ ಜಾಸ್ತಿ. ಹಾಗೆಯೇ ನೋಡೋದಾದರೆ ಇವರು ಮೂಗನ ಸೇಡು ಅನ್ನೋದು ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಸ್ವಾಮಿ ನಾವಿರೋದು ಹೀಗೆ ಅಂತ ಒಂದು ಮೂವಿ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಫ್ಯಾಮಿಲಿ ಹೇಗಿರುತ್ತೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇವರು ಅರುಂಧತಿ ನಾಗ್ ಅವ್ರನ್ನ ಮದುವೆ ಆಗಿದ್ದಾರೆ. ಇವ್ರಿಗೆ ಒಬ್ಬಳು ಮಗಳು ಕೂಡ ಇದ್ದಾರೆ. ಅರುಂಧತಿ ನಾಗ್ ಅವ್ರನ್ನ ನಮ್ಮ ಶಂಕರ್ ನಾಗ್ ಅವರು ಪ್ರೀತಿಸಿ ಮದುವೆ ಆಗ್ತಾರೆ. ಆಮೇಲೆ ಅವ್ರಿಗೆ ಕಾವ್ಯ ನಾಗ್ ಅಂತ ಒಬ್ಬಳು ಮಗಳು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಅರುಂಧತಿ ನಾಗ್ ಅವರು ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಅವರೇ ಗೀತಾ ಮೂವಿಲಿ ಆ್ಯಕ್ಟ್ ಮಾಡಿರೋವಂಥದ್ದು. ನೋಡಿ, ಇವರೇ ಶಂಕರ್ ನಾಗ್ ಅವರ ಒಬ್ಬಳು ಮಗಳು ಕಾವ್ಯ ನಾಗ್ ಅಂತ. ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ.
ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿದಂತಹ ಮೂವಿಗಳೆಲ್ಲ ನಿಮಗೆ ಯಾವುದು ಫೇವ್ರೇಟ್, ಹಾಗೆ ನಿಮಗೆ ಯಾವುದು ತುಂಬಾ ಇಷ್ಟ ಅದನ್ನು ಕಮೆಂಟ್ ಮಾಡಿ. ಹಾಗೆ ಒಂದೇ ಒಂದು ಕಾರ್ ಆಕ್ಸಿಡೆಂಟಿಂದ ಇವರು ಮರಣ ಹೊಂದ್ತಾರೆ ಅಂತಲೇ ಹೇಳ್ಬೋದು. ಅದು ಕೂಡ ದಾವಣಗೆರೆ ಹತ್ತಿರ ಕಾರ್ ಆಕ್ಸಿಡೆಂಟಲ್ಲಿ ಇವರು ಸತ್ತೋಗ್ಬಿಡ್ತಾರೆ. 30 ಸೆಪ್ಟೆಂಬರಲ್ಲಿ ಇವರು 1990ರಲ್ಲಿ ಸತ್ತೋಗ್ತಾರೆ. ಆಗ ಇವ್ರಿಗೆ 35 ವರ್ಷ ವಯಸ್ಸು ಅಷ್ಟೇ. ತುಂಬ ಬೇಗನೆ ನಮ್ಮನ್ನೆಲ್ಲ ಆಗಲಿ ದೂರ ಆದರು ಶಂಕರ್ ನಾಗ್ ಅವರು ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.